777 ಕಾರ್ ಇತ್ತು ಒಂದು. ಆ 777 ಕಾರ್ನಲ್ಲಿ ಎಸಿನೂ ಇರಲಿಲ್ಲ. ಕಾರ್ನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿದೆ. ಸುತ್ತಿ ವಸೂಲು ಮಾಡಿದೆ, ದುಡ್ಡು ವಸೂಲು ಮಾಡಿದೆ. ದುಡ್ಡು ವಸೂಲು ಮಾಡಿ 92ನೇ ಇಸ್ವಿ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು. ಗೊತ್ತಾಯ್ತಾ? ಗುರುಪೀಠ ಉದ್ಘಾಟನೆ ಆದದ್ದು 92 ಫೆಬ್ರವರಿ 6ನೇ ತಾರೀಕು. 9 ತಾರೀಕು 8/9 ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆಗೆ ಕರೆಗೆ ಹೋಗಿದ್ದ. ಬಂಗಾರಪ್ಪನ ಮನೆಗೆ ಕರೆಗೆ ಹೋಗಿದ್ದಾಗ ಅವನು 25 ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪನವರು. ನಾನು ಬೇಡ ಅಂತೆ. 1 ರೂಪಾಯಿನೂ ಯಾರ ಹತ್ರನೂ ತಗೊಳ್ಳಲ್ಲ. ನಾವು ಕುರುಬರಿಗೆ ಶಕ್ತಿ ಇದೆ ಮಾಡಕ್ಕೆ ಅಂತ ಹೇಳಿ ಸುಮಾರು. ಆಮೇಲೆ ಕೋಡೆ ಊಟ ಹಾಕ್ಸಕ್ಕೆ ಬಂದಿದ್ದ. ಅಲ್ಲಿ ಕಾಗಿನೆಲೆಯಲ್ಲಿ ಊಟ ಹಾಕ್ಸಕ್ಕೆ ಸುಮಾರು 5 ಲಕ್ಷ ಜನ ಸೇರಿದ್ರು. ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ. ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದೋ. ಅಪ್ಪ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲರಿಗೂ ಹಾಕಕ್ಕಾಗಲಿಲ್ಲ. ಬಟ್ ಅವರೇ ಜನ ಬಂದಿದ್ರು. ನಾವೇನು ಒಂದು ವೆಹಿಕಲ್ ಮಾಡಿರಲಿಲ್ಲ, ಏನಿಲ್ಲ. ಅವರೇ 5 ಲಕ್ಷ ಜನ ಬಂದಿದ್ರು. ಹೈಯೆಸ್ಟ್. ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್, ಡಿಫೆನ್ಸ್ ಮಿನಿಸ್ಟ್ರು, ಅವ್ರನ್ನ ಕರೆಸಿತು. ಅವ್ರ ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಅವರ ಅಧ್ಯಕ್ಷತೆ ಅದನ್ನು ಮಾಡಿದ್ದು. ಅಲ್ಲಿ ಉದ್ಘಾಟನೆ ಆಯಿತು. ಅದು ಉದ್ಘಾಟನೆ ಆದಮೇಲೆ ಎಂತ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜನಗೂಡಿನವರು, ಅವ್ರನ್ನ ಕರ್ಕೊಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು. ಅವ್ರನ್ನ ಮೊದಲನೇ ಗುರುಗಳು. ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡೋದು. ಒಂದು ವೇಳೆ ಕುರುಬರ ಸಂಘ ಇಂಟರ್ಫಿಯರ್ ಆಗದೆ ಹೋಗಿದ್ರೆ, ನಾನು ಇಂಟರ್ಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಎಲ್ಲ. ಕುರುಬರ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ, ಹೋದ್ರೂ ಪರವಾಗಿಲ್ಲ, ಅದು ಮಾಡಬೇಕು ಅಂತೇಳಿ ಮಾಡಿದ್ದು.